ವಯಸ್ಸಲ್ಲಿ ಇದ್ದಾಗೆಲ್ಲ ಡೋರೆಮೋನ್ ನೋಡ್ತಾ ಇದ್ವಲ್ಲ, ಆ ಡೋರೆಮೋನ್ ಅವ್ನ ಮನೇಲಿ ಒಂದು ಡ್ರಾಯರ್ ಇಟ್ಕೊಂಡಿದ್ದ. ಆ ಡ್ರಾಯರ್ ಒಳಗಡೆ ಹಂಗೆ ಜಿಗಿದ್ಬಿಟ್ಟು ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದ, ಫ್ಯೂಚರ್ಗೆ ಹೋಗ್ತಾ ಇದ್ದ. ನಾವೆಲ್ಲ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ವಿ, ಬಡ್ಡಿ ಮಗ ಡೋರೆಮೋನ್ ಏನೇನೆಲ್ಲ ಮಾಡ್ತೇನಲ್ಲ ಅಂತ. ಆದ್ರೆ ಇವತ್ತು ನಮ್ಗೆ ಫ್ಯೂಚರ್ಗೆ ಹೋಗುವಂತ ಸದಾವಕಾಶ ಸಿಕ್ಕಿದೆ. ಇದು ಫ್ಯೂಚರ್ಗೆ ಟೈಮ್ ಟ್ರಾವೆಲ್ ಮಾಡೋದು. ನಾವೀಗ 2022 2071 ಹೋಗ್ತಾ ಇದೀವಿ. ಸ್ಪೇಸ್ ಶಟಲ್ ರೆಡಿ ಆಗ್ತಾ ಇದೆ ನೋಡಿ. ಮೇಲಿಂದ ಆಕಾಶದಲ್ಲಿರುವಂತ ಸ್ಪೇಸ್ ಸ್ಟೇಷನ್ಗೆ ಬಂದ್ಬಿಟ್ಟಿದೀವಿ. ಈಗ ಟೈಮು 2071. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಏನೇನೆಲ್ಲ ಇಟ್ಟವ್ರೆ. ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ, ಇದು ನಾಸಾ ಅಪ್ರೂವ್ಡ್ ಸ್ಟೇಷನ್ ಇದು. ಸೊ ಇಲ್ಲೇನ್ ಹೇಳ್ತಾ ಇದಾರೆ ಅಂದ್ರೆ 2071 ಅಲ್ಲಿ ಮೂನ್ ಮೇಲೆ ಸೋಲಾರ್ ಪ್ಯಾನೆಲ್ಸ್ ನ ಇಟ್ಬಿಡ್ತಾರಂತೆ. ಆ ಸೋಲಾರ್ ಪ್ಯಾನೆಲ್ಸ್ ಇಂದ ಸೀದಾ ಸ್ಯಾಟಲೈಟ್ ಇಂದ ಸೀದಾ ಅರ್ತ್ಗೆ ಲೇಸರ್ ಮುಖಾಂತರ ಆ ಪವರ್ ಟ್ರಾನ್ಸ್ಫರ್ ಮಾಡ್ತಾರಂತೆ. ಅಂದ್ರೆ ಆ ತರ ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಇಲ್ಲಿ ನೋಡಿ. ಸ್ಪೇಸ್ ಸ್ಟೇಷನ್ ಅಲ್ಲಿ ಇರೋರ್ಗೆಲ್ಲ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡಿರೋಂತ ಫುಡ್ ಇವೆಲ್ಲ. ಆಕ್ಚುಲಿ ಈಗ ಅಟ್ ಪ್ರೆಸೆಂಟ್ ಯಾರಿದಾರೋ ಸ್ಪೇಸ್ ಸ್ಟೇಷನ್ ಅಲ್ಲಿ ಸೈಂಟಿಸ್ಟ್ ಗಳು, ಅವ್ರಿಗೂ ಇದೇ ತರ ಭೂಮಿಯಿಂದ ಕಳಿಸ್ತಾರೆ ಫುಡ್ ನ. ಸ್ಪೇಸ್ ಸ್ಟೇಷನ್ ಅಲ್ಲಿ ಏನೇನ್ ಇಕ್ವಿಪ್ಮೆಂಟ್ ಇರುತ್ತೋ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಭೂಮಿಯಿಂದ ಯಾರ್ಯಾರು ಸ್ಪೇಸ್ಗೆ ಟ್ರಾವೆಲ್ ಮಾಡಿದ್ರಲ್ಲ ಅಸ್ಟ್ರೋನೆಟ್ಸ್, ಅವಾಗ ಆಕಸ್ಮಿಕವಾಗಿ ತೀರ್ಕೊಂಡಿರ್ತಾರಲ್ಲ, ಅವರ ಹೆಸರು ಇಲ್ಲಾಕಿದರೆ. ನಮ್ಮ ಹೆಮ್ಮೆಯ ಕಲ್ಪನಾ ಚಾವ್ಲಾ ಅವರ ಹೆಸರು ಕೂಡ ಇಲ್ಲಾಕಿದ್ದಾರೆ ನೋಡಿ. 2003 ಅವರು ತೀರ್ಕೊಂಡಂಥದ್ದು. ಅದಾದ್ಮೇಲೆ ನೋಡಿ 2027, 2034 ಇದೆಲ್ಲ ಇವೆಲ್ಲ ಇಮ್ಯಾಜಿನರಿ ಅಸ್ಟ್ರೋನೆಟ್ಸ್ ಇವರೆಲ್ಲ. ಅಂದ್ರೆ ಇದು ರಿಯಲ್ ಆಗಿ ಭ್ರಮೆ ಹುಟ್ಟಿಸುತ್ತೆ ನಮ್ಮನ್ನ 2071ಕ್ಕೆ ಬಂದಿದೀವಿ ಅಂತ ನೋಡಿ. 2071ರಲ್ಲಿ ಟೆಕ್ನಾಲಜಿ ಎಷ್ಟು ಮುಂದುವರಿಯುತ್ತೆ ಅಂದ್ರೆ ನೋಡಿ, ಇದು ಹ್ಯಾಂಡ್ ಗ್ಲೌಸ್ ಇದು. ಸೊ ಇದನ್ನ ಕೈಗೆ ಹಾಕೊಂಡ್ಬಿಟ್ರೆ ಹ್ಯೂಮನ್ ಬಾಡಿಲಿ ಏನೆಲ್ಲ ಡಿಫೆಕ್ಟಿವ್ ಇದೆ, ಲಂಗ್ಸ್ ನೀಟಾಗಿ ವರ್ಕ್ ಆಗ್ತಾ ಇಲ್ವಾ, ಕಿಡ್ನಿ ನೀಟಾಗಿ ವರ್ಕ್ ಆಗ್ತಾ ಇಲ್ವಾ, ಅದ್ರ ತಕ್ಕಂತೆ ಯಾವ ಡಯಟ್ ತಗೊಬೇಕು ಅದು ಹೇಳುತ್ತಿದ್ದು ನೋಡಿ. ಅದು ಸೂರ್ಯನ ಸುತ್ತುತ್ತಾ ಇರೋದೆಲ್ಲ ಗ್ರಹಗಳು. ನಮ್ ಗ್ರಹ ಎಲ್ಲಿದೆ, ಎಲ್ಲವನ್ನೇ ಅರ್ತು ಅಲ್ಲೋಡಿ ಕಳ್ಳ ಅಲ್ಲ ನೋಡಿ. ನಮ್ ಕಷ್ಟ ಸುಖ ಎಲ್ಲ ಅದರಲ್ಲೇ ಇರೋದು. ಟೋಟಲ್ ಆಗಿ 3 ಚಾಪ್ಟರ್ಸ್ ಇದೆ. 1 ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡಿದೀವಿ. 2ನೇ ಚಾಪ್ಟರ್ಗೆ ಹೋಗ್ತಾ ಇದೀವಿ, ಫ್ಯೂಚರ್ ಆಫ್ ದ ಮ್ಯೂಸಿಯಂ ಆಫ್ ದ ಫ್ಯೂಚರ್.